ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ 2025 ಜನವರಿ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮೀನರಾಶಿ ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಗುರುವು ವಿಕ್ರಮ ಸ್ಥಿತಿಯಲ್ಲಿ 3ನೇ ಸ್ಥಾನದಲ್ಲಿರುವಂಥದ್ದು. ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ, ಅದೇ ರೀತಿಯಾಗಿ ತೃತೀಯಾಧಿಪತಿ ಆಗಿರತಕ್ಕಂತಹ ಶುಕ್ರನ ಒಂದು ಪ್ರವೇಶವು ಕೂಡ ಈ ಒಂದು ತಿಂಗಳಿನ 27ನೇ ತಾರೀಕಿನ ನಂತರ ಇರುವುದರಿಂದಾಗಿ ಒಳ್ಳೆಯ ರೀತಿಯಾದಂತಹ ಫಲಾಫಲಗಳನ್ನು ಕೂಡ ಅನುಭವಿಸುವಂಥ ಯೋಗಗಳಿರುವಂಥದ್ದು. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯದಲ್ಲಿ ಹೆಚ್ಚಿಗೆ ಪ್ರಯತ್ನ ಪಟ್ಟಿರುವಂತಹ ವಿಷಯದಲ್ಲಿ ಮುಂದುವರಿಯುವಂಥದ್ದು, ಪ್ರತಿಫಲಗಳು ಸಿಗುವಂಥದ್ದು. ಅದೇ ರೀತಿಯಾಗಿ ಶುಕ್ರನಿಂದಾಗಿ ಚಿನ್ನಾಭರಣಗಳು, ಅದೇ ರೀತಿಯಾಗಿ ರೇಷ್ಮೆಯ ವಸ್ತ್ರಗಳಾಗಿರಬಹುದು, ರೇಷ್ಮೆ ವ್ಯಾಪಾರ ವ್ಯವಹಾರಗಳಾಗಿರಬಹುದು, ಅಥವಾ ಚಿನ್ನದ ವಸ್ತುಗಳನ್ನು ತಯಾರು ಮಾಡಿ ಆಭರಣಗಳನ್ನು ಮಾರಾಟ ಮಾಡುವವರಿಗಿರಬಹುದು, ಮತ್ತು ಕಲಾರಂಗಗಳಲ್ಲಿ ಸೇವೆಗಳನ್ನು ಮಾಡುವವರಿಗೆ ಒಳ್ಳೆ ರೀತಿಯಾದಂತಹ ಫಲಾಫಲಗಳನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ಕುಜ ನೀಚಾವಕಾಶ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿರುವಂಥದ್ದು. ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಕಲಹಗಳು ಅಥವಾ ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕೆಲವಷ್ಟು ಗೊಂದಲಗಳು ಕೂಡ ಬರುವಂಥ ಸಾಧ್ಯತೆಗಳು, ಅನಾವಶ್ಯಕವಾಗಿ ಟೆನ್ಷನ್ಗಳನ್ನು ಮಾಡ್ಕೊಳ್ಳುವಂಥದ್ದಿರಬಹುದು. ಕೆಲಸ ಕಾರ್ಯದ ವಿಷಯದಲ್ಲಿಯೂ ಕೂಡ ಹೆಚ್ಚಿಗೆ ಒತ್ತಡಗಳು ಬರುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಸಹೋದರರೊಂದಿಗೆ ಸಣ್ಣ ಪುಟ್ಟ ವಾಗ್ವಾದಗಳು ಬರುವಂಥದ್ದು. ಪೂರ್ವದಿಂದ ಬಂದಿರತಕ್ಕಂಥ ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಯಲ್ಲಿ ಕೆಲವಷ್ಟು ನ್ಯಾಯ ತೀರ್ಮಾನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಇರ್ಬೋದು. ಎಲ್ಲವುದರಿಂದ ಸ್ವಲ್ಪ ಹೊರಗಡೆ ಬರಲಿಕ್ಕಿರುವಂತಹ ಶಕ್ತಿ, ಮಾರ್ಗ, ಬೆಳಕು ಈ ಒಂದು ತಿಂಗಳಿನಲ್ಲಿ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಇನ್ನು ಹೊಸ ವಾಹನವನ್ನು ಖರೀದಿ ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂತಹ ಫಲಗಳಿರುವಂಥದ್ದು. ತಾಯಿ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುವಂಥದ್ದು, ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸಲಿಕ್ಕಿರುವಂತಹ ಯೋಜನೆಗಳನ್ನು ಹಾಕಿಕೊಂಡು ಮುಂದುವರಿಯುವಂಥದ್ದು ಇರಬಹುದು. ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವಷ್ಟು ಸವಲತ್ತುಗಳು ಇರಬಹುದು, ಸೌಲಭ್ಯಗಳನ್ನಿರಬಹುದು, ಒದಗಿಸಿಕೊಳ್ಳಲಿಕ್ಕಿರುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಇರಬಹುದು. ಅದರಿಂದಾಗಿ ಶುಭ ಫಲವನ್ನು ಕೂಡ ಅನುಭವಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ 7ನೇ ಸ್ಥಾನದಲ್ಲಿ ಇರತಕ್ಕಂತಹ ಕೇತುವಿನಿಂದಾಗಿ ಸಣ್ಣ ಪುಟ್ಟ ವಾದ ವಿವಾದಗಳು ಕುಟುಂಬ ಜೀವನದಲ್ಲಿ, ಸಂಸಾರದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿರಬಹುದು, ದಾಂಪತ್ಯ ಜೀವನದಲ್ಲಿರಬಹುದು, ಸಣ್ಣ ಪುಟ್ಟ ವಿಷಯವನ್ನು ಕೂಡ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಅಗತ್ಯಗಳು ಬರೋದಿಲ್ಲ. ಬಂದಿರುವಂತಹ ಗೃಹಸ್ಥಿತಿ ಮುಖಾಂತರವಾಗಿ ಹೆಚ್ಚಿಗೆ ತೊಂದರೆ ತಾಪತ್ರೆಗಳು ಕೊಟ್ಟರೂ ಕೂಡ ನಿಮ್ಮ ಸ್ವಂತ ವಿವೇಚನೆಯಿಂದ ಮಾಡುವಂತಹ ದೇವತಾರಾಧನೆ, ನಂಬಿರುವಂತಹ ದೈವಿಕ ಶಕ್ತಿಗಳನ್ನು ಒಂದು ಪ್ರಧಾನವಾಗಿ ನಂಬಿಕೊಂಡು ಮುಂದುವರಿರಿ. ಒಳ್ಳೆಯ ರೀತಿಯಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ವಿಪರೀತವಾಗಿರ್ತಕ್ಕಂಥ ಕೋಪ ಇತ್ಯಾದಿಗಳನ್ನು ಆದಷ್ಟು ದೂರ ಇಟ್ಟು ತಾಳ್ಮೆಯಿಂದ ಮುಂದುವರಿರಿ. ಒಳ್ಳೆಯ ಫಲಾಫಲವನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಉದ್ಯೋಗದ ವಿಷಯದಲ್ಲಿಯೂ ಕೂಡ ಹೆಚ್ಚಿಗೆ ಪ್ರಯತ್ನ ಅಗತ್ಯ ಬೇಕಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹೊಸ ಉದ್ಯೋಗವನ್ನು ಹುಡುಕುವವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು. ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಈ ಒಂದು ತಿಂಗಳ ಅಂತ್ಯದಲ್ಲಿ ಕ್ಲಿಯರ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಹೂಡಿಕೆ ಮಾಡಿರುವಂತಹ ಒಂದು ವ್ಯವಹಾರದಲ್ಲಿ ಒಳ್ಳೆಯ ಲಾಭಾಂಶವು ಕೂಡ ಈ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಸಿಗುವಂತಹ ಯೋಗಗಳಿರುವಂಥದ್ದು. ವಿವಾಹಕ್ಕೆ ಪ್ರಯತ್ನ ಪಟ್ಟು ಹುಡುಕ್ತಾ ಇರುವವರಿಗೆ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗವು ಕೂಡ ಇರುತ್ತೆ. ಚತುರ್ಥ ಸ್ಥಾನಾಧಿಪತಿಯಾದಂತಹ ಬುಧನೇ ಕರ್ಮಸ್ಥಾನದಲ್ಲಿಯೇ ಇರೋದರಿಂದಾಗಿ ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯದಲ್ಲಿ ಹೆಚ್ಚಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ. ಒಳ್ಳೆಯ ಫಲವನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಮಾಡಿರುವಂಥ ಕೆಲಸ ಕಾರ್ಯದಲ್ಲಿಯೂ ಕೂಡ ಲಾಭಾಂಶವು ನಿಮ್ಮ ಕೈ ಸೇರುವಂಥ ಹೊತ್ತಿನಲ್ಲಿ ಕೆಲವಷ್ಟು ವಿಘ್ನಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಶತ್ರುಗಳಿಂದ ದೂರ ಇರಿ. ಶತ್ರು ಬಾಧೆ ಇತ್ಯಾದಿಗಳಿಗೆ ಮಾಡ್ಕೊಳ್ಬಹುದಂಥ ಸುಲಭ ಪರಿಹಾರ ಇತ್ಯಾದಿಗಳು ಕೂಡ ನಮ್ಮ ಚಾನಲ್ನಲ್ಲಿ ಮೊದಲು ಅಪ್ಲೋಡ್ ಮಾಡಿದ್ದೇನೆ, ನೋಡಿಕೊಂಡು ಅನುಸರಿಸಬಹುದು. ಅಥವಾ ಅಗತ್ಯ ಬೇಕಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ಜಾತಕ ಮತ್ತು ಪ್ರಶ್ನೆ ಮೂಲಕವಾಗಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರವನ್ನು ಮಾಡಿಕೊಂಡು ಮುಂದುವರಿರಿ. ನೀವು ಆರಾಧನೆ ಮಾಡುವಂತಹ ಮನೆ ದೇವರಾಗಿರಬಹುದು ಅಥವಾ ಇಷ್ಟ ದೇವತೆಗಳಾಗಿರ್ಬೋದು, ತಂದೆ ತಾಯಿಯವರನ್ನು ಗೌರವದಿಂದ ಶ್ರದ್ಧಾ ಭಕ್ತಿಯಿಂದ ಕಾಣಿ. ಉತ್ತಮ ರೀತಿಯಾಗಿರ್ತಕ್ಕಂತಹ ಒಂದು ಫಲಾಫಲವನ್ನು ಪಡೀಲಿಕ್ಕೆ ಅನುಕೂಲವಾಗಿ ಬರುತ್ತೆ. ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳು ವಕ್ರಸ್ಥಿತಿ ಅಥವಾ ಅನಿಷ್ಟ ಸ್ಥಿತಿ, ವಿರೋಧ ಸ್ಥಿತಿ ಇದ್ದರೂ ಕೂಡ
ದೈವಾನುಗ್ರಹದಿಂದಾಗಿ ಎಷ್ಟೋ ದಾಟ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಅದೇ ರೀತಿ 12ನೇ ಸ್ಥಾನದಲ್ಲಿ ಲಾಭಾಧಿಪತಿ 12ನೇ ಸ್ಥಾನದಲ್ಲಿ ತ್ರಿಕೋಣ ರಾಶಿಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ಒಳ್ಳೆ ರೀತಿಯಾದಂಥ ಫಲಾಫಲಗಳು ತನ್ನ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸಿಗುವಂಥ ಸಾಧ್ಯತೆಗಳಿರುವಂಥದ್ದು, ಭೂಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿರಬಹುದು ಅಥವಾ ಕೃಷಿ ಕಾರ್ಯಗಳಿಗೆ ಸಂಬಂಧಪಟ್ಟು ರಿಲೇಟೆಡ್ ಆಗಿರುವಂಥ ವಿಷಯಗಳಲ್ಲಿ ಒಳ್ಳೆಯ ಲಾಭವನ್ನು ಪಡೆಯುವಂಥ ಯೋಗಗಳಿರುತ್ತೆ. ಕಬ್ಬಿಣದ ವ್ಯಾಪಾರ ವ್ಯವಹಾರ ಅನುಕೂಲಗಳನ್ನು ಈ ಒಂದು ತಿಂಗಳಿನಲ್ಲಿ ಪಡೆಯುವಂತಹ ಎಲ್ಲ ಅವಕಾಶಗಳು ಕೂಡ ಇರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ತಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಾಟಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ. ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದಿರ್ಬೋದು, ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. 6 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ಗಂಟೆಯಲ್ಲಿ ಪರಿಹಾರ ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಸರಿಯಾದಂತಹ ಒಂದು ಶ್ರದ್ಧೆ ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ. ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು.